ಒಂದಿನ ಇದ್ದಕ್ಕಿದ್ದಂಗೆ ನನಗೆ ಮಧ್ಯಾಹ್ನ ಹಂಗೆ ಈ ಬೆನ್ನಲ್ಲಿ ನೋವು ಶುರು ಆಗುತ್ತೆ. ಶೂಟಿಂಗ್ ಮಾಡ್ತಾ ಇದ್ದೀನಿ, ಸ್ಟ್ರೇಟ್ ಆಗಿ ನಿಲ್ಲಕ್ಕೆ ಆಗ್ತಾ ಇಲ್ಲ, ಅಂಥ ನೋವು. ಹಂಗೂ ಹಿಂಗೂ 6 ಗಂಟೆ ತನಕ ಶೂಟಿಂಗ್ ಮಾಡಿ ಪ್ಯಾಕಪ್ ಮಾಡಿದೆ. ಸೀದಾ ನಮ್ಮ ಡಾಕ್ಟರ್ ಹತ್ರ ಹೋದೆ. ಅವರು ಏನೇನೋ ಸ್ಕ್ಯಾನ್ ಎಲ್ಲ ಮಾಡಿಬಿಟ್ಟು ಕಿಡ್ನಿ ಸ್ಟೋನ್ ಆಗಿದೆ, ಇಮ್ಮಿಡಿಯೇಟ್ ಆಗಿ ಆಪರೇಷನ್ ಮಾಡಬೇಕು, ಇವತ್ತು ನೈಟೇ ಮಾಡಬೇಕು ಅಂದರು. ನಾನು ಹಂಗಾಗೋದಿಲ್ಲ, ನಾಳೆ ಶೂಟಿಂಗ್ ಇದೆ, ನಾಳೆ ಸಾಯಂಕಾಲ ಬರ್ತೀನಿ, ಅಲ್ಲಿವರೆಗೂ ನೋವು ತಡ್ಕೊಳಕ್ಕೆ ಏನೋ ಇಂಜೆಕ್ಷನ್ ಅದೇನು ಕೊಡ್ತಿರೋ ಕೊಡಿ ಅಂತ ನಾನು ಗಲಾಟೆ. ಅದೇನೇನೋ ಮಾತ್ರೆಗಳು ಕೊಟ್ಟರು, ಒಂದು ಇಂಜೆಕ್ಷನ್ ಹಾಕಿದ್ರು, ಹಂಗೂ ಹಿಂಗೂ ರಾತ್ರಿ ಕಳೆದೆ. ಮಾರನೇ ದಿವಸ ಬೆಳಗ್ಗೆ 9 ಗಂಟೆಗೆ ಗೌರಿ ಅಮ್ಮನ ಪಕ್ಕದಲ್ಲಿ ನಿಂತ್ಕೊಂಡೆ. ನನ್ನ ನೋಡಿದ್ರು, ಏನಾಗಿದೆ ನಿನಗೆ ಅಂದರು. ಇಲ್ಲ, ಈ ಥರ ಆಗಿದೆ, ನನಗೆ ಆಗ್ತಾ ಇಲ್ಲ, ಯೂರಿನ್ ಪಾಸ್ ಆಗ್ತಾ ಇಲ್ಲ, ತುಂಬ ನೋಯ್ತಾ ಇದೆ, ನಿಂತ್ಕೊಳ್ಳೋಕ್ಕೆ ಆಗಲ್ಲ ನನಗೆ. ಒಂದು ಕರ್ಬೂಜ, ಒಂದು ಮಂಗಳೂರು ಸೌತೆಕಾಯಿ ತಗೊಂಬ ಅಂದರು. ಇವರು ಅದರ ಬೀಜ ತೆಗೆದ್ರು, ಅದನ್ನು ಮಿಕ್ಸಿಗೆ ಹಾಕಿದ್ರು, ಜ್ಯೂಸ್ ಮಾಡಿದ್ರು, ಕೊಟ್ಟರು ಕುಡಿ ಅಂತ. ಅಮ್ಮ ಕೊಟ್ಟ ಮೇಲೆ ಇಲ್ಲ ಅನ್ನೋಕ್ಕಾಗಲ್ಲ, ಏನೋ ತಗೊಂಡೆ ಕುಡ್ದೆ. ಕಾರ್ಕೋಟ ವಿಷ. ನನ್ನ ಲೈಫಲ್ಲೇ ಅಷ್ಟು ಕಹಿ ನಾನು ಕುಡ್ದೇ ಇರಲಿಲ್ಲ. ಕಣ್ಣು ಮುಚ್ಕೊಂಡು ಗೋಟ ಕುಡಿದು ಒಂದಿಷ್ಟು ಬೆಲ್ಲ ಬಾಯಿಗೆ ಹಾಕೊಂಡು ನೀರು ಹಾಕೊಂಡು ಏನೋ ಅವಸ್ಥೆ ಬಿದ್ದೆ. ಕರೆಕ್ಟಾಗಿ 11 ಗಂಟೆಗೆ ಜೋಗ್ ಫಾಲ್ಸ್ ಥರ ಹೋಯ್ತು ಇವರಿನ್ನ. ನೋವೆಲ್ಲ ಮಾಯ. ಇಡೀ ದಿನ ಉತ್ಸಾಹದಿಂದ ಶೂಟಿಂಗ್ ಎಲ್ಲ ಮುಗಿಸ್ದೆ. ಸಾಯಂಕಾಲ ಅದೇ ಡಾಕ್ಟರ್ ಹತ್ರ ಹೋದೆ. ಅವರು ಸ್ಕ್ಯಾನ್ ಮಾಡಿದ್ರು, ಕಲ್ಲೇ ಇಲ್ಲ.